ಈಗ ತಾವು ಕೇಳಿದಾಗೆ ಸರ್ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಮತ್ತು ಕೆಲವೊಂದು ವಾಣಿಜ್ಯ ಕಟ್ಟಡಗಳಲ್ಲೆಲ್ಲ ಅಗ್ನಿ ಅನಾಹುತಗಳಾಗ್ತಾ ಇದ್ದಾವೆ ಹೇಗೆ ಅಂತ. ಸೊ ಹೇಗಿದೆ ಅಂದರೆ ಸರ್, ಪ್ರತಿಯೊಂದು ಕಟ್ಟಡಗಳಿಗೂ ಇಲಾಖೆಯ ಒಂದು ಮಾನದಂಡದ ಪ್ರಕಾರ ಪ್ರತಿಯೊಂದು ಕಟ್ಟಡಗಳಿಗೂ ಸಹ ಅಗ್ನಿ ಸುರಕ್ಷತಾ ಸಾಧನಗಳನ್ನು ಅಳವಡಿಸ್ಕೋಬೇಕು ಅಂತ ಹೇಳಿ ಆದೇಶಗಳಿದೆ. ಅದನ್ನು ಪರಿಪಾಲಿಸಿಕೊಂಡು ಅವರು ಅಗ್ನಿ ಸುರಕ್ಷತಾ ಆದೇಶಗಳನ್ನು ಉಪಕರಣಗಳನ್ನು ಅಳವಡಿಸ್ಕೊಂಡಲ್ಲಿ ಇಂಥ ಅನಾಹುತಗಳು ಕಡಿಮೆ ಆಗ್ತಾ ಬರ್ತವೆ. ಮತ್ತು ಹೆಚ್ಚಿನದಾಗಿ ಅಲ್ಲಿ ಸಹ ಅಂಥ ಕಟ್ಟಡಗಳಲ್ಲಿ ಮಾಡ್ಕೋಬೇಕಾದ್ರೆ ನಮ್ಮ ಅಗ್ನಿಶಾಮಕ ಇಲಾಖೆಗಳಲ್ಲಿ ತರಬೇತಿಗಳನ್ನು ಒಂದು ದಿನ 2 ದಿನ ತರಬೇತಿಗಳಿದೆ. 2 ದಿನಗಳ ತರಬೇತಿಗಳ ಶಿಬಿರಗಳು ನಡೆಯುತ್ತವೆ. ಅಂಥ ಕಡೆಗಳೆಲ್ಲ ಭಾಗವಹಿಸ್ಕೋಬೇಕು. ಮತ್ತು ಹೆಚ್ಚಿನದಾಗಿ ಬೆಂಕಿ ನಾವು ಉಪಯೋಗಿಸ್ತಕ್ಕಂಥ ಜಾಗಗಳಲ್ಲಿ ಇರ್ತಕ್ಕಂಥದ್ದೆಲ್ಲ ಫೈರ್ ಹಜಾರ್ಡಸ್, ಬೆಂಕಿ ಆಗ್ತಕ್ಕಂಥ ವಸ್ತುಗಳೇ ಹೆಚ್ಚಿನದಾಗಿ ನಾವು ಬಳಕೆ ಮಾಡಿಕೊಂಡು ಇವತ್ತು ನಾವು ಜೀವನ ಶೈಲಿ ನಾವು ಅಳವಡಿಕೆ ಮಾಡ್ಕೊಂಡಿದ್ದೀವಿ ಅಲ್ವಾ. ಹಾಗಾಗಿ ಅಂಥ ವಸ್ತುಗಳನ್ನು ನಾವು ಹಜಾರ್ಡಸ್ ಜೊತೆ ನಾವು ನಡೆಸ್ತೀವಿ ಅನ್ಬೇಕಾದ್ರೆ ನಾವು ಆದಷ್ಟು ಅದೊಂದು ಸುರಕ್ಷತಾ ಕ್ರಮಗಳನ್ನು ವಹಿಸ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ. ಸೊ ಅದರಲ್ಲಿ ಹೆಚ್ಚಿನದಾಗಿ ಕಂಡು ಬರ್ತಿರ್ತಕ್ಕಂಥದ್ರಲ್ಲಿ ತಾವು ಹೇಳಿದಾಗೆ ವಿದ್ಯುತ್ ಉಪಕರಣಗಳಿಂದ ಆಗ್ತಕ್ಕಂಥ ಬೆಂಕಿಗಳು. ಆ ವಿದ್ಯುತ್ ಉಪಕರಣಗಳಲ್ಲಿ ಈಗೆಲ್ಲ ತುಂಬ ಲೇಟೆಸ್ಟಾಗಿ ನಿಮಗಿದೆ MCP ಇದೆ, HLCP ಇದೆ, ಇವೆಲ್ಲನ್ನೆಲ್ಲ ಅಳವಡಿಸ್ಕೊಳ್ತಾ ಇರಬೇಕಾಗುತ್ತೆ. ಶಾರ್ಟ್ ಸರ್ಕ್ಯೂಟ್ ಆಗದೇ ಇರೋ ರೀತಿ ಅಲ್ವಾ. MCBಗಳು ಬರುತ್ತೆ, ಫ್ಯೂಸ್ ಅಲ್ಲಿ ಮಾಡ್ತಕ್ಕಂಥದ್ರಲ್ಲಿ ಒಂದು ಉತ್ತಮವಾದ ಒಂದು ನಿಮ್ಮ ಕೆಲವೊಂದು ಕಡೆ ಏನು ಮಾಡ್ತಾರೆ ಅಂದರೆ ISI ಬ್ರ್ಯಾಂಡ್ ಇಲ್ಲದೆ ಇರ್ತಕ್ಕಂಥದ್ದು, ಕಡಿಮೆ ವೆಚ್ಚಗಳಲ್ಲಾಗಲಿ ಅಂತ ಹೇಳಿ ಉಪಕರಣಗಳು ಅಳವಡಿಸ್ಕೊಳ್ತಕ್ಕಂಥದ್ದು. ಅದರಿಂದ ಎಲ್ಲ ಹೆಚ್ಚಿನದಾಗಿ ಅನಾಹುತಗಳು ಆಗ್ತವೆ, ವಿದ್ಯುತ್ ಸೋರಿಕೆಗಳಾಗ್ತವೆ. ಅಥವಾ ಸರಿಯಾದ ಒಂದು ತರಬೇತಿ ಹೊಂದಿಲ್ಲದೆ ಇರತಕ್ಕಂಥ ಅಥವಾ ನುರಿತಂತಹ ವಿದ್ಯುತ್ ತಂತ್ರಜ್ಞರಿಂದ ಸರಿಯಾದ ರೀತಿ ಕೆಲಸಗಳನ್ನು ಮಾಡಿಸ್ದೇ ಇದ್ರೂ ಸಹ ಅಲ್ಲಿ ಅನಾಹುತಗಳಾಗ್ತಾ ಹೋಗ್ತವೆ. ಹೀಗಾಗಿ ನಾವು ಅಂಥ ಕಡೆಗಳು ಸಹ ನಾವು ಅಗ್ನಿ ಸುರಕ್ಷತಾ ಸಾಧನಗಳನ್ನು ನಾವು ಅಳವಡಿಸ್ಕೋಬೇಕಂತ ನಿಮ್ಮಲ್ಲಿ ತಿಳಿಸ್ತಾ ಬಡಿಸ್ತೇನೆ.